ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜಾತಕ ಕೂಡಿರೋದ್ರಿಂದ ಹುಡುಗರಿಗಿಷ್ಟ ಆದ್ರೆ ಮುಂದಿನ ತಿಂಗಳೇ ಮದ್ವೆ ಇಟ್ಕೊಂಡ್ಬಿಡೋಣ. ಏನಂತೀರಾ? ಖಂಡಿತನಮ್ಮ, ಅವ್ರನ್ನೇ ಕೇಳೋಣ. ಏನೋ ಹುಡುಗಿ ಇಷ್ಟ ಆದ್ಲ? ಇಷ್ಟ ಆದ್ಲಪ್ಪ. ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಮತ್ತೆ ನಿಮ್ಮ ಮೊಮ್ಮಗಳಿಗೆ? ಅನುಪಮ, ಹೇಳು ಕಲ್ಯಾಣಿ, ಅಮ್ಮ ಕೇಳ್ತಾ ಇದ್ದಾರೆ. ನಿನ್ನಿಷ್ಟನಮ್ಮ. ಅಮ್ಮ ಅಜ್ಜಿ ಇಷ್ಟನೇ ಹುಡುಗಿ ಇಷ್ಟ ಅಂತಾಯ್ತು. ಇದು ಸಂಸ್ಕಾರ ಅಂದ್ರೆ. ಇಷ್ಟು ಸಂಸ್ಕಾರವಂತ ಕುಟುಂಬ ಒಳ್ಳೆ ತಂದಲ್ಲಿ ಬೆಳೆಸಿದ ರೀತಿ ಈ ದಿನಗಳಲ್ಲಿ ಎಲ್ಲಿರುತ್ತೆ ಹೇಳಿ? ಭೂಪತಿ ಶಿವಪಾರ್ವತಿಯವ್ರ ಕುಟುಂಬದ ಬಗ್ಗೆ ಸುತ್ತಮುತ್ತ 10 ಊರುಗಳಲ್ಲಿ ಇವ್ರ ಬಗ್ಗೆ ದೊಡ್ಡದಾಗಿ ಮಾತಾಡ್ಕೋತಾರ ರಾಮನಾಥ್ ಅವ್ರೆ. ನೀವ್ ಹೇಳಿದ್ ನಿಜಾನೇ. ಕಲ್ಯಾಣಿ, ನಿನ್ಗೆ ಅಡ್ಗೆ ಮಾಡಕ್ ಬರುತ್ತಮ್ಮ? ಬರುತ್ತೆ ಆಂಟಿ. ಹುಡುಗಿ ಅವ್ರ ಅಮ್ಮನ ಹಾಗೆ ಇದ್ದಾಳೆ. ಹೌದು, ನಿಮ್ಮ ಅಮ್ಮ ಇದ್ದಾರೆ. ನಿಮ್ಮ ಅಪ್ಪ ಎಲ್ಲಿ? ಅದು ಕರೆಕ್ಟಾಗಿ ಕೇಳಿದ್ರಿ. ಈ ಪ್ರಶ್ನೆ ಇನ್ನೂ ಯಾಕೆ ಬಂದಿಲ್ಲ ಅಂತ ಅನ್ಕೋತಿದ್ದೆ. ಕೇಳ್ತಿರೋದು ನಿನ್ನಮ್ಮ. ಬರ್ಲಿಲ್ಲ ಆಂಟಿ. ಮಗಳಿಗೆ ಸಂಬಂಧ ಬರ್ತಿದೆ ಅಂದ್ರೆ ಯಾವ ತಂದೆ ಬರ್ದೇ ಇರ್ತಾರೆ ಹೇಳಿ? ಯಾವ್ದಾದ್ರೂ ಕೆಲ್ಸದ ಮೇಲೆ ಊರ್ಗೋಗಿದಾರ? ಎಲ್ಲಿದ್ದಾರಮ್ಮ? ಹೇಳಮ್ಮ. ಜೈಲಲ್ಲಿ. ಜೈಲಲ್ಲ? ಯಾಕೆ? ಅದು ರಾಮನಾಥ್ ಅವ್ರೆ, ಆ ಹುಡುಗಿಗೆ ಹೇಳೋದಕ್ಕೆ ಬಿಡಿ ಭೂಪತಿ ಅವರೇ, ನೀನ್ ಹೇಳಮ್ಮ. ನಿಮ್ಮಪ್ಪ ಜೈಲಲ್ಲಿ ಯಾಕಿದ್ದಾರೆ? ನಮ್ಮಮ್ಮನ ಸಾಯಿಸಿದ್ದಾರೆ ಅಂತ ಶಿಕ್ಷೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮಪ್ಪ ಸಾಯಿಸಿಲ್ಲ. ಸಾಯಿಸದೇ ಇದ್ರೆ ಶಿಕ್ಷೆ ಯಾಕೆ ಕೊಡ್ತಾರೆ? ಆದ್ರೂ ನಿಮ್ಮಮ್ಮ ಇಲ್ಲೇ ಇದ್ದಾರಲ್ವಾ? ಮತ್ತೆ ನಿಮ್ಮಮ್ಮನ ಸಾಯಿಸಿದಕ್ಕೆ ಶಿಕ್ಷೆ ಅಂತಿದ್ಯಾ? ಈ ಅಮ್ಮ ಅಲ್ಲ, ಮಾಧುರಿ ಅಮ್ಮ. ಅರ್ಥ ಆಗ್ತಿಲ್ಲಮ್ಮ, ಸ್ವಲ್ಪ ನಿಧಾನವಾಗಿ ಬಿಡಿಸಿ ಹೇಳ್ತೀಯಾ? ನಮ್ಮಮ್ಮ ನಮ್ಮಪ್ಪನ್ಗೆ 2ನೇ ಹೆಂಡತಿ. ಅನುಪಮ ಅಮ್ಮ
ಮೊದಲನೇ ಹೆಂಡತಿ. ಏನ್ ಮಾತಾಡ್ತಿದ್ಯಮ್ಮ? ನಿನ್ ಮಾತಿಗೆ ನನ್ನ ತಲೆ ಸಿಡ್ದು ಹೋಗ್ತಿದೆ. ಪಾಲಕ್ಷಯ, ನೀನ್ ಒಳ್ಳೆ ಸಂಬಂಧ ಅಂತಿದ್ರೆ ನಾನು ಎಷ್ಟು ಒಳ್ಳೆ ಸಂಬಂಧನೋ ಅನ್ಕೊಂಡಿದ್ದೆ. ಆದ್ರೆ ಇಂಥ ಅಕ್ರಮ ಸಂಬಂಧ ತರ್ತೀಯ ಅಂತ ಅನ್ಕೊಂಡಿರಲಿಲ್ಲ. ರಾಮನಾಥ ಇನ್ನೋರೆ, ನಾನ್ ತಪ್ಪು ಮಾತಾಡ್ತಿಲ್ಲಮ್ಮ. ಮನ್ಸಿನ ಮಾತು ಹಾಗೆ ಹೊರಗೆ ಬರ್ತಾ ಇದೆ. ಹೊಟ್ಟೆಗೆ ತಿನ್ನೋದಕ್ಕೆ ಊಟ ಇಲ್ಲ ಅಂದ್ರೂ ಕೂಡ ಗೌರವ ಮರ್ಯಾದೆಯಿಂದ ಬದುಕಬೇಕು ಅನ್ನೋದೇ ನನ್ನ ಸಿದ್ಧಾಂತ. ಆದ್ರೆ ಇಲ್ಲಿ ನೋಡಿದ್ರೆ ಮಗ ಜೈಲಲ್ಲಿ ಇರ್ಬೇಕಾದ್ರೆ ಮದುವೆ ಆಗಿರೋಳನ್ನ ಓಡಿಸ್ಕೊಂಡೋಗಿ ಮತ್ತೆ ಮದುವೆ ಆದ ಮಹಾತಾಯಿ ಮಗಳನ್ನ ಸಂಸ್ಕಾರಕ್ಕೆ ಮತ್ತೊಂದು ಹೆಸರು ಅನ್ನೋಗ ಅಲಂಕಾರ ಮಾಡಿ ಅಮಾಯಕನಾಗಿರೋ ನನ್ನ ಮಗನಿಗೆ ಕಟ್ಟಬೇಕು ಅಂತ ನೋಡ್ತಿದ್ದೀರಾ? ಇದೇನಾದ್ರೂ ನ್ಯಾಯ ಅನಿಸ್ತಿದ್ಯಾ ನಿಮ್ಗೆ? ನಿಮ್ ಸಂಬಂಧ ಓಕೆ ಅಂತ ಪಾಲಕ್ಷಯ ಫೋನ್ ಮಾಡೋದ್ರೊಳಗೆ ನಿಮ್ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ಕೆಟ್ಟದಾಗಿ ನನ್ನ ಕಿವಿಗೆ ಬಿದ್ರು. ಇಷ್ಟು ದೊಡ್ಡ ಕುಟುಂಬ, ಗೌರವವಾಗಿ ಬದುಕೋ ಕುಟುಂಬದ ಬಗ್ಗೆ ಯಾರು ಆಗದಿರೋರು ಕೆಟ್ಟದಾಗಿ ಹೇಳ್ತಿದ್ದಾರೆ ಅನ್ಕೊಂಡೆ. ದುಡ್ಡಿಗೆ ಆಸೆ ಪಟ್ಟಿ ಪಾಲಾಕ್ಷಯ ನಿಮ್ಮ ಹುಡುಗಿಗೆ ಮದ್ವೆ ಆಗಲ್ವೇನೋ ಅಂತ ನೀವು ನಿಜಾನ ಮುಚ್ಚಿಟ್ಟು ಈ ಮದ್ವೆನ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ಅಷ್ಟೇ ಅಲ್ವಾ? ನಾವ್ ಹೇಳ್ಬೇಕು ಅಂತಾನೆ ಇದ್ವಿ ರಾಮನಾಥ್ ಅವರೇ. ನಾನು ಆಲ್ರೆಡಿ ವೆಂಕಟೇಶ್ವರ ಸ್ವಾಮಿ ನಾಮನೇ ಇಟ್ಕೊಂಡ್ ಬಂದಿದ್ದೀನಿ. ಮತ್ತೆ ನೀವು ಸುಳ್ಳು ಹೇಳಿ ನನಗೆ ಪಂಗನಾಮ ಹಾಕೋದಕ್ಕೆ ನೋಡ್ಬೇಡಿ. ಸರ್, ನಿಜವಾಗ್ಲೂ ಮಾವ ಯಾವ ಕೊಲೆನೂ ಮಾಡಿಲ್ಲ. ಅವ್ರು ಕೊಲೆ ಮಾಡಿಲ್ಲ ಅಂತ ಅಂದ್ರೂ ಕೂಡ ಅವ್ರಿಗೆ ಶಿಕ್ಷೆ ಕೊಡ್ತಿದಾರ? ನೀವು ಕೂಡ ಪೊಲೀಸ್ ಆಫೀಸರ್ ಅಂತ ಕೇಳ್ಪಟ್ಟೆ, ಹೇಳಿ ಸರ್. ಅಪ್ಪ, ಸ್ವಲ್ಪ ನೀನ್ ಸುಮ್ನಿರೋ, ನಾನ್ ಮಾತಾಡ್ತಾ ಇದ್ದೀನಿ ತಾನೆ. ಏನಮ್ಮ, ಗಂಡನ್ನ ಅದ್ ಹೇಗ್ ಬಿಟ್ಟೆ? ಸೌತಿ ಮಗಳನ್ನ ನಿನ್ ಮಗಳ ಹಾಗೆ ಪ್ರೀತಿಯಿಂದ ಹೇಗ್ ನೋಡ್ಕೋತಿದ್ಯಾ? ಹೇಳಮ್ಮ. ನೀವು ಸ್ವಲ್ಪ ಸುಮ್ಮನೆ ಇರಿ ಶಾರದಾ ಅವರೇ. ರಾಮನಾಥ್ ಅವರೇ, ನಮ್ಮಪ್ಪ ಅಮ್ಮನ ಕಡೆ ತಪ್ಪಿದೆ ಅಂತ ತಲೆ ತೆಗೆಸ್ಕೊಂಡು ನಿಂತಿದ್ದಾರೆ. ಇಂಥ ಸಮಯದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ಈ ಮನೆಗೆ ಎಷ್ಟು ಒಳ್ಳೆ ಹೆಸರಿದೆ ಅಂತ ನಿಮಗ್ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲಮ್ಮ? ಚೆನ್ನಾಗೇ ಗೊತ್ತಿದೆ. ಮನೆತನ ಒಳ್ಳೇದು, ಮಾಡೋದೆಲ್ಲ ಕೆಟ್ಟದು ಅನ್ನೋ ಆಗಿದೆ. ಮನೆಗೆ ಬಂದ್ರೆ ಹತ್ತಿ ಹಣ್ಣು ಮೇಲ್ ನೋಡೋದಕ್ಕೆ ಅಂದವಾಗಿದ್ರು ಒಡದ್ ನೋಡಿದ್ರೆ ಹುಳ ಇರುತ್ತೆ ಅನ್ನೋ ಹಾಗೆ ನೀವೆಲ್ಲರೂ ಚೆನ್ನಾಗಿ ನಾಟಕ ಮಾಡಿದೀರಾ. ನಮ್ಮಪ್ಪ ಅಮ್ಮ ಮನ್ಸ್ ಮಾಡಿದ್ರೆ 1000 ಸಂಬಂಧಗಳು ಬರುತ್ತೆ. ನಿಮಗಿಂತ 100 ಪಟ್ಟು ಒಳ್ಳೆ ಸಂಬಂಧ. ಹೌದಾ ಅಮ್ಮ? ತುಂಬಾ ಒಳ್ಳೇದು. ನನಗೆ ಗೊತ್ತಿರೋ ಹಾಗೆ ಬುದ್ಧಿ ಇರೋರು ಯಾರು ಇದೆಲ್ಲ ಗೊತ್ತಾದ್ರೆ ಈ ಮನೆ ಹೊಸಲೇ ತುಳಿಯೋಲ್ಲ. ಅಪ್ಪಿ ತಪ್ಪಿ ತುಳಿದ್ರು ಥೂ ಅಂತ ಉಗಿದೋಗ್ತಾರೆ. ನಿಮ್ಗೂ ನಿಮ್ ಸಂಬಂಧಕ್ಕೂ ಒಂದ್ ದೊಡ್ಡ ನಮಸ್ಕಾರ. ರಾಮನಾಥ್ ಅವರೇ, ಅವಸರ ಪಡಬೇಡಿ. ನಾವು ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡ್ಬೇಕು ಅಂತ ಅನ್ಕೊಳ್ಳಿಲ್ಲ ರೀ. ಹುಡುಗ ಹುಡುಗಿ ಒಬ್ರಿಗೊಬ್ರು ಇಷ್ಟ ಆದ್ರೆ ಅವಾಗ ಉಳಿದ ವಿಷಯಗಳನ್ನ 4 ಜನರ ಮುಂದೆ ಬೇಡ, 4 ಗೋಡೆಗಳ ಮಧ್ಯೆ ಮಾತಾಡೋಣ ಅನ್ಕೊಂಡಿದ್ವಿ. ನನ್ನ ಕಿವಿಲೇನಾದ್ರೂ ಹೂವ ಇಟ್ಕೊಂಡಿದ್ದೀನ? ಇಲ್ಲ ನನ್ನ ಹಣೆ ಮೇಲೆ ಮೂರ್ಖ ನನ್ನ ಮಗ ಅಂತ ಬರ್ಕೊಂಡಿದ್ದೀನ? ಇವಾಗ ಸಿಕ್ಕಾಕೊಂಡಿದ್ದಕ್ಕೆ ತಪ್ಪನ್ನು ಮುಚ್ಚಾಕ್ಬಿಡೋಣ ಅಂತ ಹಾಗನ್ಕೊಂಡ್ವಿ ಹೀಗನ್ಕೊಂಡ್ವಿ ಅಂತ ಹೇಳ್ತಿದ್ದೀರಾ. ಅಷ್ಟೇನಾ? ಇಲ್ಲ ಅಂದ್ರೆ ಹುಡುಗನಿಗೆ ಇಷ್ಟ ಆದ್ರೆ ಹುಡುಗನ್ನ ಚೆನ್ನಾಗಿ ಯಾಮಾರಿಸಿ ನಮ್ಮನ್ನ ಎದುರಿಸಿ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡ್ಬೇಕು ಅಂತ ಇದ್ದೀರಾ? ಇನ್ನೊಂದು ಮಾತು ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ರಾಮನಾಥ ಐನೋರೆ. ಬಣ್ಣದ ಮಾತುಗಳನ್ನಾಡೋ ಅವಶ್ಯಕತೆ ನಮ್ಗಿಲ್ಲ. ನನ್ನ ಮೊಮ್ಮಗಳು ಬಂಗಾರ. ನನ್ನ ಮೊಮ್ಮಗಳಂತ ಹುಡುಗಿ ಎಷ್ಟು ಹುಡುಕಿದ್ರೂ ನಿಮಗ್ ಸಿಗಲ್ಲ. ಹಾ, ಸಿಕ್ರು ನಮಗ್ ಬೇಡ ಬಿಡಿ. ನಿಮ್ ಬಂಗಾರನ ನಿಮ್ಮ ಹತ್ರನೇ ಜೋಪಾನವಾಗಿ ಬಚ್ಚಿಟ್ಕೊಳ್ಳಿ. ನಡಿಯಾ. ಅಪ್ಪ, ಅದಲ್ಲಪ್ಪ. ಮಾತಾಡ್ಬೇಡ. ಆಗಿರೋ ಅವಮಾನನೇ ಸಾಕು, ಅನ್ಸ್ಕೊಂಡಿರೋ ಮಾತುಗಳು ಸಾಕು. ನಡಿಯಾ. ಇನ್ನು ಏನೇ ನೋಡ್ತಿದ್ಯಾ? ನಡಿ.
ಅತ್ತಿಗೆ ಯಾರು ಏನೋ ಮಾತಾಡ್ತಿಲ್ಲ ಅಂದ್ರೆ ನನ್ಗ್ಯಾಕೋ ಭಯ ಆಗ್ತಿದೆ. ಯಾಕೆ ಮಾತಾಡ್ತಾರೆ? ಮಾತು ಹರಟೆ ಆದ್ಮೇಲೆ ಒಳ್ಳೆ ದಿನ ನೋಡಿ ಕಲ್ಯಾಣಿಗೆ ಮದ್ವೆ ಮಾಡೋಣ ಅನ್ಕೊಂಡ್ರು. ನಾಚಿಕೆ ಪಡ್ಬೇಕಾಗಿರೋ ಹುಡುಗಿ ನಾಚಿಕೆ ಇಲ್ದೆ ಏನೇನೋ ಮಾತಾಡಿದ್ದಕ್ಕೆ ಚೀ ಅಂತ ಉಗ್ದು ಹೊರಟೋದ್ರು. ನಾನೇನ್ ತಪ್ಪಾಗಿ ಮಾತಾಡ್ಲಿಲ್ವಲ್ಲ? ಪ್ರಶ್ನೆ ಕೇಳಿದ್ರು, ಉತ್ತರ ಕೊಟ್ಟೆ. ಅವ್ರು ಹಾಗೆ ಕೇಳ್ತಾರಂತ ನಾನು ಊಹಿಸಿರ್ಲಿಲ್ಲ. ನೀನ್ ಹೀಗೆ ಹೇಳ್ತೀಯ ಅಂತಾನೂ ನಾನು ಅನ್ಕೊಂಡಿರ್ಲಿಲ್ಲ. ನಿಜ ಹೇಳಿದ್ರೆ ಒಳ್ಳೇದು ಅನ್ನಿಸ್ತು ತಾತ, ಅದಕ್ಕೆ ಹೇಳ್ದೆ. ಒಳ್ಳೇದಾ? ಎಲ್ಲಿದೆ ನಿನ್ ಚರಿತ್ರೆನ ಒಂದ್ಸಲ ತಿರುಗಿಸ್ ನೋಡು. ದಮಯಂತಿ, ಹದ್ದು ಮೀರ್ತಿದ್ಯಾ? ಹಿಡ್ತಾ ಇರ್ಲಿ. ಸರಿಯಾಗಿ ಹೇಳ್ತಿದ್ದೀನಮ್ಮ. 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡ್ಬೇಕು ಅಂತಾರೆ. ಈ ಹುಡುಗಿ 4 ನಿಜ ಹೇಳ್ತಿದ್ದಾಗೆ ನಮಗೆ ಯಾಕೆ ಸಂಬಂಧ ಅಂತ ಎದ್ದು ಹೊರಟೋದ್ರು. ಜೈಲ್ ಬಗ್ಗೆ ಪ್ರಸ್ತಾಪ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗೇನು ಮುಳುಗ್ ಹೋಗಿಲ್ಲ. ಇದಾಗದೆ ಹೋದ್ರೆ ಇದಕ್ಕಿಂತ ಒಳ್ಳೆ ಸಂಬಂಧನೇ ಬರುತ್ತೆ. ಹೇಗ್ ಬರತ್ತಮ್ಮ? ಹೋದವರು ಕಲ್ಯಾಣಿ ಬಗ್ಗೆ 4 ಜಾಗದಲ್ಲಿ ಹೇಳಲ್ವಾ? ಚಿಕ್ಕ ಹುಡುಗಿ ದಮಯಂತಿ ಏನು ಗೊತ್ತಿಲ್ಲದೆ ಹೇಳ್ಬಿಟ್ಲು. ಈ ಚಿಕ್ಕ ಹುಡುಗಿಗೆ ಮದ್ವೆ ಮಾಡ್ಬೇಕು ಅಂತ ಮುಂದಕ್ಕೆ ಹೋಗಿಲ್ಲ. 1-2 ತಿಂಗಳಲ್ಲೇ ಅತ್ತೆ ಮನೆ ಕಳಿಸ್ಬೇಕು ಅಂತ ಅಲ್ವಾ ಅವ್ರನ್ನ ಮನೆ ಕರೆದಿದ್ದು. ಇದಕ್ಕೂ ಮುಂಚೆ ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯ ಅಂತಿದ್ರಿ. ಇವಾಗ ನಿಜ ಹೇಳ್ದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತಿದ್ದೀರಾ. ನೀವೇ ಕರೆಕ್ಟ್ ಆಗಿಲ್ಲ. ಕಲ್ಯಾಣಿ ಸುಮ್ನಿರಮ್ಮ. ಪೋಗ್ರು ಅವ್ರ ಅಮ್ಮನ ಹಾಗೆ. ನಮ್ಮಮ್ಮನ ಬಗ್ಗೆ ಇನ್ನೊಂದ್ ಮಾತಾಡಿದ್ರು ಚೆನ್ನಾಗಿರಲ್ಲ ಹೇಳ್ತಿದೀನಿ. ನಾನು ಬೇಡ್ಕೊಳ್ಳೋದು ಕೂಡ ಅದೇ. ನಿಮ್ಮಮ್ಮನ ಬಗ್ಗೆ ಹೇಳೋದಕ್ಕೆ ಏನಿದೆ ಅಂತ? ತಾಯಿ ಹೋಲಿಕೆಗಳ ಜೊತೆಗೆ ತಾಯಿ ಬುದ್ಧಿ ಕೂಡ ಬಂದಿರೋ ಹಾಗಿದೆ. ಜೀವನಕ್ಕೆ ಬೆಂಕಿ ಹಚ್ಚಿ ಹೊರಟೋದ್ಲು ನಿಮ್ಮಮ್ಮ. ನೀನು ನಿಮ್ಮಮ್ಮನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ನ ಯಾರು ಎಲ್ಲೂ ಮದ್ವೆ ಆಗೋದಕ್ಕೂ ಬಿಡಲ್ಲ. ವ್ಯತ್ಯಾಸ ಏನು ಅಂತ ತಿಳ್ಕೊಂಡು ಆಲೋಚನೆ ಮಾಡಿ ಸುಮ್ಮನೆ ಇರು. ಹೀಗಾದ್ರೆ ತುಂಬಾ ಕಷ್ಟ ಕಲ್ಯಾಣಿ. ನೀನ್ ನಿಜಾನೇ ಹೇಳ್ದೆ ಅನ್ಕೋತೀಯ. ಆ ನಿಜಾನ ಹೇಳಿಲ್ಲ ಅಂದಿದ್ರೆ ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೋತಿದೀವಿ. ತಂದೆ ತಾಯಿ ಇಲ್ದಿರೋ ಹುಡುಗಿ ಅಂದ್ರೆ ಕರುಣೆ ತೋರಿಸ್ತಾರೆ. ಆದ್ರೆ ನಿಮ್ಮ ಅಮ್ಮನ್ನ ಸಾಯಿಸಿ ನಿಮ್ಮಪ್ಪ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಹೊರಗಡೆಯವರು ಅಪಾರ್ಥ ಮಾಡ್ಕೋತಾರೆ. ನಿನ್ ಭವಿಷ್ಯಕ್ಕೂ ಕಷ್ಟ ಆಗುತ್ತಮ್ಮ. ಯಾರೇ ಹೇಳಿದ್ರು ಕೇಳೋ ಅಂತ ಹುಡುಗಿ ಅಲ್ಲಪ್ಪ. ಆ ರಕ್ತಾನೆ ಅಂತದ್ದು. ಸಾಕ್ ನಿಲ್ಸು ದಮಯಂತಿ. ಹೋಲಿಸ್ಬೇಡ. ಹೋಲ್ಸಿ ನನ್ನ ಮನ್ಸಿಗೆ ಕಷ್ಟ ಕೊಡ್ಬೇಡ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ. ಸಂತೋಷ. ಅಮ್ಮ, ಎಷ್ಟು ಗೌರವಸ್ಥ ಕುಟುಂಬ ಅಂತ ನಮ್ಮ ಮನೆ ಮುಂದೆ ಹೋಗೋರೆಲ್ಲರೂ ಅನ್ಕೋತಾ ಇದ್ರು. ಎಲ್ಲಿವರೆಗೂ? ನಿನ್ನ ಮಗ ಕಲ್ಯಾಣಿ ಅವ್ರ ಅಮ್ಮನ್ನ ಮದ್ವೆ ಮಾಡ್ಕೊಂಡು ಓಡ್ ಹೋಗೋವರೆಗೂ. ಇವಳು ಕೂಡ ನಿಜ ಹೇಳಿ ನೀನ್ ತರೋ ಸಂಬಂಧನೆಲ್ಲ ಬೇಡ ಅಂದು ಯಾವತ್ತೋ ಒಂದು ದಿನ ಯಾವನ್ ಜೊತೆನೂ ಓಡ್ ಹೋಗ್ತಾಳೆ. ಮಾತು ಪೂರ್ತಿ ಆಗೋಕ್ ಮುಂಚೆನೆ ನಿನ್ನ ಸಾಯಿಸ್ಬಿಡ್ತಿದ್ದೆ. ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ಹೋಗು ಇಲ್ಲಿಂದ. ನಿನ್ ಮಾತಿಗೆ ನನ್ನ ತಲೆ ಸಿಡ್ದು ಹೋಗ್ತಿದೆ.
ನೀನು ಒಳ್ಳೆ ಸಂಬಂಧ ಅಂತಿದ್ರೆ ನಾನು ಎಷ್ಟು ಒಳ್ಳೆ ಸಂಬಂಧ ಅನ್ಕೊಂಡಿದ್ದೆ. ಆದ್ರೆ ಇಂಥ ಅಕ್ರಮ ಸಂಬಂಧ ತರ್ತ್ಯಾ ಅಂತ ಅನ್ಕೊಂಡಿರಲಿಲ್ಲ. ಏನಮ್ಮ ಗಂಡನ್ನ ಅದ್ ಹೇಗ್ ಬಿಟ್ಟೆ? ಸೌತಿ ಮಗಳನ್ನ ನಿನ್ ಮಗಳ ಹಾಗೆ ಪ್ರೀತಿಯಿಂದ ಹೇಗ್ ನೋಡ್ಕೋತಿದ್ಯಾ? ಜೀವನಕ್ಕೆ ಬೆಂಕಿ ಹಚ್ಚಿ ಹೊರಟೋದ್ಲು ನಿಮ್ಮಮ್ಮ. ನೀನು ನಿಮ್ಮಮ್ಮನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ನ ಯಾರು ಎಲ್ಲೂ ಮದ್ವೆ ಆಗೋದಕ್ಕೂ ಬಿಡಲ್ಲ. ಸರಿಯಾಗಿ ಹೇಳ್ತಿದ್ದೀನಮ್ಮ. 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡ್ಬೇಕು ಅಂತಾರೆ. ಈ ಹುಡುಗಿ 4 ನಿಜ ಹೇಳ್ತಿದ್ದಾಗೆ ನಮಗೆ ಯಾಕೆ ಈ ಸಂಬಂಧ ಅಂತ ಎತ್ ಹೊರಟೋದ್ರು. ಹಬ್ಬಬ್ಬಾ, ಕೆಟ್ಟ ಸಂಬಂಧ. ಅವ್ರು ಒಪ್ಕೊಳ್ದೆ ಇದ್ದಿದ್ದೆ ಒಳ್ಳೇದಾಯ್ತು. ಹುಡುಗನಪ್ಪ ನೋಡಿದ್ರೆ ಒಳ್ಳೆ ರೌಡಿ ತರ ಇದ್ದಾನೆ. ದೊಡ್ಡವ್ರಂದ್ರೆ ಸ್ವಲ್ಪ ಕೂಡ ಮರ್ಯಾದೆನೇ ಇಲ್ಲ. ಸದ್ಯ ದೇವ್ರ ದೊಡ್ಡವನು. ನೀನ್ ಆ ಮನೆಗೆ ಹೋಗದೆ ಇರೋದೇ ಒಳ್ಳೇದು. ಇಲ್ದೆ ಹೋಗಿದ್ರೆ ನಾವೆಷ್ಟು ನೋವು ಪಡ್ಬೇಕಾಗ್ತಿತ್ತು. ಒಂದ್ ರೀತಿಲಿ ಮದ್ವೆ ಆಗದೆ ಇರೋದು ಕೂಡ ಒಳ್ಳೇದೆ. ಅವ್ರೆಲ್ಲರೂ ಅಷ್ಟು ಮಾತಾಡ್ತಿದ್ರು ಕೂಡ ನಿಮ್ಮಜ್ಜಿ ನಿನ್ ಪರವಾಗಿ ನಿಂತ್ಕೊಂಡ್ರು ನೋಡು. ಇಷ್ಟೆಲ್ಲ ನಡೆದ್ರು ಅದ್ರಲ್ಲೂ ನೀನು ಒಳ್ಳೇದನ್ನೇ ಹುಡುಕ್ತಿದ್ಯಾ ಅಮ್ಮ? ಹುಡ್ಕೋದೇನು? ಅನುಪಮಾಮ ಹೇಳ್ತಿರೋದು ನಿಜಾನೇ ಅಲ್ವಾ? ನಿನಗಿದಕ್ಕಿಂತ ಒಳ್ಳೆ ಸಂಬಂಧ ಬರುತ್ತೆ ಕಲ್ಯಾಣಿ. ಅಲ್ಲ, ಹುಡುಗ ಏನ್ ಚೆನ್ನಾಗಿದ್ದಾನೆ, ದಪ್ಪಗೆ ಬೆಳ್ಳಿಗೆ, ಚೈನಾದೊಂಥರ ಇಲ್ವಾ? ಹಾ, ನನಗೂ ಹಾಗೆ ಅನ್ನಿಸ್ತು ಶೌರ್ಯ. ನನ್ನ ಬಂಗಾರ ಕಲ್ಯಾಣಿ ಎಲ್ಲಿ, ಆ ಹುಡುಗ ಎಲ್ಲಿ? ಇನ್ ಸಾಕು, ನಿಲ್ಸ್ತೀರಾ? ನಾನ್ ಬೇಜಾರ್ ಮಾಡ್ಕೋತೀನಿ ಅಂತ ನೀವ್ ಹಾಗೆ ಹೇಳ್ತಿದ್ದೀರಾ. ನನಗ್ ಗೊತ್ತು, ನನ್ ಹಣೆ ಬರಾನೇ ಇಷ್ಟು. ನಾನು ಹುಟ್ಟತಿದ್ದ ಹಾಗೇನೆ ನಿಮ್ ಎಲ್ಲರಿಂದ ದೂರ ಆಗ್ಬಿಟ್ಟೆ. ನಿನ್ನ ಅಪ್ಪನ ಬೇರೆ ಮಾಡ್ದೆ. ನೀವೆಲ್ಲರೂ ನೋವು ಪಡೋದಕ್ಕೆ ನಾನೇ ಕಾರಣ ಆದೆ. ಅಮ್ಮನ ಕಳ್ಕೊಂಡೆ. ಈಗ ಮತ್ತೆ ಅಜ್ಜಿಗೆ ಭಾರವಾಗಿ ಬದಲಾಗಿ ಅವ್ರ ನೋವು ಪಡೋದಕ್ಕೆ ಕಾರಣ ಆಗ್ತಾ ಇದ್ದೀನಿ. ಹುಚ್ಚು ಹುಡುಗಿ, ನೀನು ಇಲ್ಲಿ ಯಾರಿಗೂ ಭಾರ ಇಲ್ಲಮ್ಮ. ನೀನ್ ಹಾಗೆಲ್ಲ ಯೋಚನೆ ಮಾಡೋದನ್ನ ಬಿಟ್ಬಿಡು. ನಡೆದಿದ್ದನ್ನೆಲ್ಲ ಮರ್ತ್ಬಿಡು. ಹುಡುಗನ ಕಡೆಯವ್ರು ಬಂದೇ ಇಲ್ಲ ಅಂತ ಅನ್ಕೋ. ನಿನ್ನ ಮನಸ್ಸಿಗೆ ಹಿಡಿಸೋಂಥ ರಾಜ್ಕುಮಾರ್ನಂತ ಹುಡುಗನ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು, ಸರಿನಾ? ಆ ರಾಜ್ಕುಮಾರನ್ನ ಹುಡುಕೋ ಜವಾಬ್ದಾರಿ ನಂದು. ಅಜ್ಜಿ ನನಗ್ ಮದ್ವೆ ಆಗಲ್ಲ ಅಂತ ಇನ್ನೂ ಭಯ ಪಡ್ತಿದಾರೇನೋ ಅಮ್ಮ. ನಾನು ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನಿನಗೆ ಮದ್ವೆ ವಯಸ್ಸು ಬಂದಿದೆ ಅಷ್ಟೇ. ಮದ್ವೆ ವಯಸ್ಸೇನು ಮೀರ್ ಹೋಗ್ಲಿಲ್ವಲ್ಲ. ನೋಡು, ಮದ್ವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ದೊಡ್ಡೋರು ಹೇಳ್ತಾರೆ. ಆ ಭಗವಂತ ನಿನಗಾಗಿ ಮುಡುಪಾಗಿಟ್ಟಿರೋ ಹುಡುಗನ ನಿನ್ ಕಣ್ಮುಂದೆ ತಂದು ನಿಲ್ಲಿಸ್ತಾನೆ ಅಂತ ನನಗನ್ನಿಸ್ತಿದೆ. ಆಗ ಈ ಮದ್ವೆನ ಎಷ್ಟೇ ನಿಲ್ಸೋದಕ್ ಪ್ರಯತ್ನ ಪಟ್ರೂ ಕೂಡ ಮದ್ವೆ ನಿಲ್ಸೋಕ್ಕಾಗೋಲ್ಲ. ಬಾಯ್ ಮುಚ್ಚು. ಏಕೆ ಹೀಗೆಲ್ಲ ಆಗೋಯ್ತೋ ಲಲಲ ಲಲಲ ಲಲ. ಕೆನ್ನೆ ಪೂರಿ ತರ ಊದೋದು ಅಂದ್ರೆ ಇದೇನ ಅತ್ತಿಗೆ? ಅಯ್ಯೋ ಪಾಪ. ಏ ಪಲ್ಲವಿ, ನನ್ನ ಮೇಲೆ ಯಾರಾದ್ರೂ ಕರುಣೆ ತೋರ್ಸಿದ್ರೆ ನನ್ಗಿಷ್ಟ ಆಗಲ್ಲ. ಎಲ್ಲದಕ್ಕೂ ಮೂಗ್ ತೋರ್ಸಿದ್ರೆ ಹೀಗೆ ಆಗೋದು ಅತ್ತಿಗೆ. ಅದ್ರಲ್ಲೂ ಅತ್ತೆ ಇರ್ಬೇಕಾದ್ರೆ. ನಾನಾದ್ರೂ ನನ್ನ ತಮ್ಮನ್ ಕಳ್ಳ ಅಂದಿದ್ದಕ್ಕೆ ಬೈದೆ.
ಕೆನ್ನೆಗೆ ಹೊಡೆದೇಟಿಗೆ ಕಿವಿ ಅಂತೂ ಒಂದಿನ ಪೂರ್ತಿ ಕೆಲಸ ಮಾಡ್ಲಿಲ್ಲ. ನೀವ್ ನೋಡಿದ್ರೆ ಎಲ್ಲದಕ್ಕೂ ಬಾಯಿ ಹಾಕ್ತೀರಾ. ಅದಕ್ಕೇನೋ ನಿಮ್ ಕೆನ್ನೆ ಅಂತ ಪೂರಿ ತರ ಒಬ್ಬಿರತ್ತೆ.